ಮದುವೆ ಆಗುವವರಿಗೆ ಕಂಕಣ ಭಾಗ್ಯ, ಲವ್ ಮಾಡ್ಲಿಕ್ಕತ್ತಿದ್ರಿ ಅಂತಂದ್ರ ಪ್ರೀತಿ ಗೆಲ್ಲುವ ಭಾಗ್ಯ, ಮಕ್ಕಳಾಗದೇ ಇದ್ದವರಿಗೆ ಸಂತಾನ ಭಾಗ್ಯ, ಬಡತನ ಬೇಡ ಅಂತನ್ನುವವರಿಗೆ ಸಿರಿತನದ ಭಾಗ್ಯ, ತಲೆ ಮೇಲೆ ಸೂರು ಇಲ್ಲದವರಿಗೆ ಸ್ವಂತ ಮನೆಯ ಭಾಗ್ಯ, ಕೆಲಸ ಇಲ್ಲದವರಿಗೆ ಕಾಯಂ ಕೆಲಸದ ಭಾಗ್ಯ, ಜೀವನದಲ್ಲಿ ಸೋತವರಿಗೆ ಗೆಲ್ಲುವ ಭಾಗ್ಯ. ನಿಮಗೆ ಯಾವ ಭಾಗ್ಯ ಬೇಕೋ ಆ ಎಲ್ಲ ಭಾಗ್ಯದ ಬಾಗಿಲನ್ನು ತೆರೀಲಿಕ್ಕೆ 13 ವರ್ಷಗಳ ನಂತರ ಬರ್ತಾ ಇದೆ ಭಾವುಕ ಅಮಾವಾಸ್ಯ ಶನಿ ಜಯಂತಿ ಶನಿವಾರದ ದಿವಸ. ಎಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ಫೇಸ್ಬುಕ್ ಪೇಜ್ ಒಳಗೂ ಕೂಡ ಶನಿ ಜಯಂತಿಯ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕತ್ತಾರೆ. ಆದರೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡುವಂಥದ್ದು ಹುಬ್ಬಳ್ಳಿಯ ಪ್ರಸಿದ್ಧವಾಗಿರ್ತಕ್ಕಂತಹ ಪರಿವಾರ ಶನೈಶ್ಚರ ದೇವಸ್ಥಾನ. ಈ ಪರಿವಾರ ಶನೈಶ್ಚರ ದೇವಸ್ಥಾನದೊಳಗೆ ಮೇ 16ನೇ ತಾರೀಕು ಶನಿವಾರ ಭಾವುಕ ಅಮಾವಾಸ್ಯ ಶನಿ ಜಯಂತಿಯ ದಿವಸ ಶನಿಶಾಂತಿ ಹೋಮವನ್ನ ಮತ್ತು ವಿಶೇಷವಾಗಿ ತಿರುನಲ್ಲಾರ್ ತಮಿಳುನಾಡು ಕ್ಷೇತ್ರದಲ್ಲಿರ್ತಕ್ಕಂತಹ ಶನಿದೇವರ ಪ್ರಸಿದ್ಧವಾದಂತಹ ದೇವಸ್ಥಾನದಲ್ಲಿ ಪೂಜೆಗೊಂಡಂತಹ ಉತ್ಸವ ಮೂರ್ತಿಗೆ ನಿಮ್ಮ ಕಡೆಯಿಂದನೇ ತೈಲಾಭಿಷೇಕದ ವಿಶೇಷವಾದಂತಹ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದೊಳಗ ನೀವೆಲ್ಲರೂ ಕೂಡ ಪಾಲ್ಗೊಳ್ಳಿ. ಭಕ್ತಿಯಿಂದ ಯಾರ್ಯಾರು ಶನಿದೇವರ ಸೇವೆಯನ್ನು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಎಲ್ಲ ಭಾಗ್ಯಗಳನ್ನು ಜೀವನದಲ್ಲಿ ಪಡೆದುಕೊಂಡಿದ್ದಾರೆ. ಬದಲಾವಣೆಯ ಕಡೆಗೆ, ಸೌಭಾಗ್ಯದ ಕಡೆಗೆ ತೆಗೆದುಕೊಂಡು ಹೋಗಬಲ್ಲಂತಹ ಶನಿ ಶಾಂತಿ ಹೋಮ ಹಾಗೂ ತೈಲಾಭಿಷೇಕದ ವಿಶೇಷವಾಗಿರ್ತಕ್ಕಂತಹ ಪೂಜಾ ಅನುಷ್ಠಾನ ಮೇ 16ನೇ ತಾರೀಕು ಭಾವುಕ ಅಮಾವಾಸ್ಯ ಶನಿ ಜಯಂತಿ ದಿವಸ ನಡೀತಾ ಇದೆ. ತಾವೆಲ್ಲರೂ ಕೂಡ ತಪ್ಪದೆ ಈ ಶನಿದೇವರ ಶ್ಲೋಕವನ್ನ ಹೇಳಿ ಅವತ್ತಿನ ದಿವಸ ಶನಿದೇವರ ಶನಿಶಾಂತಿ ಹೋಮವನ್ನ, ಅದೇ ರೀತಿಯಾಗಿ ತೈಲಾಭಿಷೇಕವನ್ನ ಪರಿವಾರ ಶನೈಶ್ಚರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗ ನೆರವೇರಿಸ್ರಿ. ನಿಮ್ಮ ಎಲ್ಲ ಕಷ್ಟಗಳು ಸಂಕಟಗಳು ಕ್ಷಣ ಮಾತ್ರದಲ್ಲಿ ಆ ಶನಿ ಪರಮಾತ್ಮ ದೂರ ಮಾಡ್ತಾನೆ. ಆ ಶ್ಲೋಕ ಯಾವುದು ಅಂತಂದ್ರ ಸೂರ್ಯಪುತ್ರ ನಮಸ್ತುಭ್ಯಂ ಸರ್ವಲೋಕ ಭಯಂಕರ ಆಯುರಾರೋಗ್ಯ ಐಶ್ವರ್ಯಂ ಸೌಭಾಗ್ಯಂ ದೇಹಿ ಮೇ ಪ್ರಭೋ. ಈ ಶ್ಲೋಕವನ್ನು ಹೇಳಿ ವಿಶೇಷವಾಗಿ ಶನಿದೇವರಿಗೆ ಶನಿಶಾಂತಿ ಹೋಮವನ್ನ ತೈಲಾಭಿಷೇಕವನ್ನು ವಿಶೇಷವಾಗಿ ಮಾಡಿಸಿ ನಿಮ್ಮ ಎಲ್ಲ ಕಷ್ಟ ಸಂಕಷ್ಟಗಳನ್ನು ದೂರ ಮಾಡ್ತವೆ. ನಾನು ಕೂಡ ಅವತ್ತಿನ ದಿವಸ ಈ ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ಭೇಟಿಯಾಗೋಣ ಈ ಭಕ್ತಿಯ ಸಮ್ಮೇಳನದಲ್ಲಿ.